ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಾವಿನ ವಿಡಿಯೋಗಳ ಕ್ರೇಜ್ ಹೆಚ್ಚಾಗಿರುತ್ತದೆ. ಕೆಲವು ವಿಡಿಯೋಗಳು ಭಯಾನಕವಾಗಿದ್ದರೆ ಇತರವು ಮನರಂಜನೆ ನೀಡುತ್ತದೆ. ಹೆಚ್ಚಾಗಿ ನೆಟ್ಟಿಗರು ಹಾವಿನ ವಿಷಯ ಹೊಂದಿರುವ ವಿಡಿಯೋಗಳನ್ನು ವೀಕ್ಷಿಸಲು ಆಸಕ್ತಿ ತೋರುತ್ತಾರೆ. ಆಗಾಗ್ಗೆ ಹಾವಿನ ವಿಡಿಯೋಗಳು ಸಹ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿರುತ್ತವೆ. ಹಾವುಗಳಿಗೆ ಸಂಬಂಧಿಸಿದ ವೆರೈಟಿ ಕಥೆಗಳಿಗೆ ನೆಟ್ನಲ್ಲಿ ಫುಲ್ ಡಿಮ್ಯಾಂಡ್ ಇದೆ. ಕೆಲವರು ಹಾವುಗಳಿಗೆ ಹೆದರಿ ಓಡಿದರೆ, ಇನ್ನು ಕೆಲವರು ಸ್ನೇಕ್ ಸೊಸೈಟಿಗೆ ಮಾಹಿತಿ ನೀಡುತ್ತಾರೆ. ಹಾವುಗಳನ್ನು ದೈವಿಕವೆಂದು ಪರಿಗಣಿಸಲಾಗುತ್ತದೆ. ಆದರೆ ಕೆಲವೊಮ್ಮೆ ಹಾವು ಕಡಿತದಿಂದ ಅಮಾಯಕರು ಸಾವನ್ನಪ್ಪಿದ ಘಟನೆಗಳು ಸುದ್ದಿಯಲ್ಲಿವೆ. ಸಾಮಾನ್ಯವಾಗಿ ಹೆಬ್ಬಾವುಗಳು ತುಂಬಾ ಭಾರವಾಗಿರುತ್ತದೆ. ಅವು ಇತರೆ ಹಾವುಗಳಂತೆ ವೇಗವಾಗಿ ಚಲಿಸಲಾರವು. ವಿಷಕಾರಿ ಹಾವುಗಳು ಕಚ್ಚಿದರೆ ಕೆಲವೇ ನಿಮಿಷಗಳಲ್ಲಿ ಸಾಯುತ್ತಾರೆ. ಆದರೆ ಈ ದೈತ್ಯ ಹೆಬ್ಬಾವು ಕಚ್ಚುವುದಿಲ್ಲ, ಬದಲಿಗೆ ನುಂಗುತ್ತದೆ. ಅಲ್ಲದೆ ತನ್ನ ಬೇಟೆಯನ್ನು ಸುತ್ತವರೆದು ಅದರ ಮೂಳೆಗಳನ್ನು ಪುಡಿ ಪುಡಿ ನುಂಗುತ್ತದೆ. ನಂತರ ತಿಂದ ಆಹಾರವನ್ನು ಅರಗಿಸಿಕೊಳ್ಳಲು ಮರಕ್ಕೆ ಸುತ್ತಿಕೊಳ್ಳುತ್ತವೆ. ಅದರಂತೆ ಇಲ್ಲೊಂದು ದೈತ್ಯ ಹೆಬ್ಬಾವು ತನ್ನ ಬಾಲವನ್ನು ಆಧಾರವಾಗಿಟ್ಟುಕೊಂಡು ಎತ್ತರದ ಮರವನ್ನು ಏರಿದ ವಿಡಿಯೋ ನೋಡುಗರನ್ನು ಬೆಚ್ಚಿ ಬೀಳಿಸುತ್ತಿದೆ. ಸೆಕೆಂಡ್ಗಳಲ್ಲಿ ದೊಡ್ಡ ಮರವನ್ನೇರಿ ಕುಳಿದ ಹೆಬ್ಬಾವು ಕಂಡು ನೆಟ್ಟಿಗರು ಶಾಕ್ ಆಗಿದ್ದಾರೆ. ಸದ್ಯ ವಿಡಿಯೋ ಸೋಷಿಯಲ್ ಮೀಡಿಯಾ